ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಮೃಷಿಸ್ ವ್ಲಾಗ್. ವಿಡಿಯೋದಲ್ಲಿ ಚಿಕನ್ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀವಿ. ಬಸ್ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಕಡಾಯಿ ಇಟ್ಬಿಟ್ಟು ಅದಕ್ಕೆ 1-2 ಸ್ಪೂನ್ಸ್ ಎಣ್ಣೆ ಹಾಕಿ ಒಂದು ಸ್ಲೈಸಾಗಿ ಹಚ್ಚಿಟ್ಟಂಥ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಹಸಿ ಕೊಬ್ಬರಿ ಹಾಕೋಣ. ಹಸಿ ಕೊಬ್ಬರಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮಸಾಲೆ ಎಷ್ಟು ಹುರ್ಕೊತೀವಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಂಬಾರು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬಾಡಿಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಕಡಲೆ ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡಬೇಕು. ಈಗ ಅದೇ ಬಿಸಿಗೆ ಸ್ವಲ್ಪ 2 ಸ್ಪೂನ್ಸ್ ಆಗೋಷ್ಟು ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ತಣ್ಣಗಾಗ್ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು, ಅಷ್ಟು ಹುರ್ಕೋಬೇಕು. ಈಗ ಇದಕ್ಕೆ ಇದು ನೋಡಿ ಕಡಲೆ ಹಾಗೆ ಚಿಕನ್ನ 1-2 ವಿಷಲ್ಸ್ ಬೇಯಿಸ್ಕೊಂಡಿದ್ದೀರಿ ಫಸ್ಟೇ. ಈಗ ಅದಕ್ಕೆ ರುಬ್ಬಿಟ್ಟಂಥ ಮಸಾಲೆ ಹಾಕಬೇಕು. ರುಬ್ಬಿಟ್ಟಂಥ ಮಸಾಲೆ ಹಾಕಿ ಇನ್ನೊಂದು 3 ವಿಷಲ್ಸ್ ಕೂಗಿಸ್ಬೇಕು. 3 ವಿಷಲ್ಸ್ ಕೂಗಿಸಿದ್ರೆ ಚಿಕನ್ ಹಾಗೆ ಕಡಲೆಕಾಳು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದಾಗೋ ಅಷ್ಟರಲ್ಲಿ ಈಗ ಒಗ್ಗರಣೆ ಹಾಕ್ಕೊಬಿಡೋಣ. ಸಾಂಬಾರಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿಟ್ಟಂಥ ಮಸಾಲೆ ಹಾಕಬೇಕು. ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅಲ್ಲಿ ನೋಡಿ ಎಣ್ಣೆ ಬಿಡೋವಷ್ಟು ಫ್ರೈ ಆಗಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದಮೇಲೆ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಬೇಕು. ನೋಡಿ ಇದು ಚೆನ್ನಾಗಾಗಿದೆ. ಬೇಯಿಸಿಟ್ಟಂಥ ಕಡಲೆಕಾಳು, ಚಿಕನ್ನು, ಮಸಾಲು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈಗ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಸಾಂಬಾರಾಗೆ. ಚಿಕನ್ನು ಸಪ್ರೇಟ್ ಮಾಡಿಕೊಂಡು ಈಗ ಸಪ್ರೇಟ್ ಆದಮೇಲೆ ಈಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಸಪ್ರೇಟ್ ಮಾಡ್ಕೊಂಡಿರೋ ಚಿಕನ್ ಹಾಗೆ ಕಡಲೆಕಾಳಿಗೆ ಒಗ್ಗರಣೆ ಹಾಕೋಬೇಕು. ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೋಲ್ಡನ್ ಬ್ರೌನ್ ಬರೋ ತನಕ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆಗಿದ್ದಾದಮೇಲೆ ಈಗ ಬೇಯಿಸಿಟ್ಟಂಥ ಕಡಲೆಕಾಳು ಹಾಗೆ ಚಿಕನ್ನ ಹಾಕ್ಬಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಒಂದಿದೆ, ಅದನ್ನು ಮುಂದೆ ತೋರಿಸ್ತೀನಿ. ಈಗ ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು 1 ಮಿನಿಟ್ ಆಗುವಷ್ಟು ಚೆನ್ನಾಗಿ ಫ್ರೈ. ಈಗ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಕ್ಕಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿನ ತರಿಯಾಗಿ ರುಬ್ಬಿಟ್ಕೊಂಡಿರೋದು. ಈ ಪೌಡರ್ನ ಕಡಲೆಕಾಳು ಹಾಗೆ ಚಿಕನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇದೆ ಚಿಕನ್ ಬಸ್ಸಾರು ರೆಡಿ ಆಗಿಬಿಡುತ್ತೆ. ಈಗ ಚಿಕನ್ ಬಸ್ಸಾರು ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಬಿಸಿ ಬಿಸಿ ಅನ್ನಕ್ಕೆ ಮಾಡಿರೋ ಬಸ್ಸಾರು ಹಾಗೆ ಪಲ್ಯ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮದು ಒಂದು ಸ್ವಲ್ಪ ಖಾರ ಬೇಕಿತ್ತೇನೋ ಅನಿಸ್ತು ಅಷ್ಟೇ. ಸೊ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ವಿಡಿಯೋ ಮಾಡ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಮೃಷಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.